ಪೀಣ್ಯ ಬಳಿ ಬಿಎಂಟಿಸಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಘಡದಲ್ಲಿ ಚಾಲಕನದ್ದು ತಪ್ಪೇ ಇಲ್ವಂತೆ. ಆ ಬಸ್ ಹೋಗಿ ತಾನೇ ಗುದ್ದಿರ್ಬೇಕು ಅವ್ರಿಗೆ. ಪಾಪ ಚಾಲಕನದ್ದು ಏನೂ ತಪ್ಪಿಲ್ಲ, ಬಸ್ಸೇ ಹೋಗಿ ಎದುರುಗಡೆ ಇರೋರು ಗುದ್ದು ಬಿಟ್ಟಿದೆ. ಬಸ್ ನಿಯಂತ್ರಣ ತಪ್ಪಿದ್ರಿಂದಲೇ ಅಪಘಾತ ಆಗಿದೆಯಂತೆ. ಗ್ಯಾರಂಟಿ ನ್ಯೂಸ್ಗೆ ಬಿಎಂಟಿಸಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಂದು ಬೆಳಗ್ಗೆ ಪೀಣ್ಯ ಬಳಿ ನಡೆದಿದ್ದ ಬಿಎಂಟಿಸಿ ಆಕ್ಸಿಡೆಂಟ್, ಒಂದು ಪ್ರಾಣ ಹೋಗಿದೆ. ಕೊಡ್ತಾರ ವಾಪಸ್ ಇವರು. ಅಪಘಾತವಾದ ಬಸ್ ಮೊದಲನೇ ಪಾಳಿಯಲ್ಲಿ ಸಂಚಾರ ಮಾಡ್ತಿತ್ತು. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಅಪಘಾತ ಆಗಿದೆ. ನಿಯಂತ್ರಣ ತಪ್ಪಿದ್ರಿಂದ ರಸ್ತೆ ಬದಿ ಕ್ಯಾಂಟೀನ್ಗೆ ಡಿಕ್ಕಿ ಹೊಡೆದಿದೆ. ಸುಂಕದಕಟ್ಟೆಯ ಲಕ್ಷ್ಮಿ ಆಸ್ಪತ್ರೆಯಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಮತ್ತಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವಘಡದ ಬಗ್ಗೆ ಬಿಎಂಟಿಸಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಿಎಂಟಿಸಿ ಬಸ್ ಓಡಿಸ್ತಾರಲ್ಲ, ಹೆಂಗ್ ಓಡಿಸ್ತಾರೆ ಗೊತ್ತಾ? ಬೆಂಗಳೂರಿನ ಜನ ಕೇಳಿದ್ರೆ ಹೇಳ್ಬಿಡ್ತಾರೆ ಅವ್ರು ಹೆಂಗ್ ಓಡಿಸ್ತಾರೆ ಬಸ್ಗಳನ್ನ ಅಂತ ಹೇಳಿ. ಎಷ್ಟೋ ಜನರ ಜೀವವನ್ನ ಬಲಿ ಪಡ್ಕೊಂಡವ್ರು ಇವರು ಬಿಎಂಟಿಸಿ ಬಸ್ನವರು, ಈ ಚಾಲಕರುಗಳು. ಎಷ್ಟೋ ಜನ, ಎಲ್ಲರೂ ಅಲ್ಲ, ಕೆಲವರಂತೂ ಹೆಂಗ್ ಓಡಿಸ್ತಾರೆ ಅಂತ ಅಂದ್ರೆ ಎದುರುಗಡೆ ಬರೋರು ಲೆಕ್ಕಕ್ಕೆ ಇರಲ್ಲ ಅವ್ರಿಗೆ, ಹಾಗೆ ಗುದ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರಿಗೇನು ಕೇಸ್ ಆಗಲ್ವೋ, ಅವ್ರಿಗೇನು ಭಯಾನೇ ಇಲ್ವೋ ಗೊತ್ತಿಲ್ಲ ನಮಗೆ. ಮತ್ತೆ ಇವತ್ತು ಪೀಣ್ಯ ಬಳಿ ಅಪಘಾತ ಆಗಿದೆ, ಒಂದು ಜೀವ ಹೋಗಿದೆ, ಓರ್ವ ಮಹಿಳೆಯ ಜೀವ ಹೋಗಿದೆ. ಇಲ್ಲಿ ಹೇಳ್ತಾರೆ ಬಿಎಂಟಿಸಿ ಅಧಿಕಾರಿಗಳು, ಆ ಚಾಲಕನ ತಪ್ಪು ಏನೂ ಇರಲಿಲ್ವಂತೆ. ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಕಂಡಕ್ಟರ್, ಆ ಬಸ್ಸಿನ ಕಂಡಕ್ಟರ್ ಮತ್ತು ಡ್ರೈವರ್ ಇಬ್ರು ಕಿತ್ತಾಡ್ಕೊಂಡಿದ್ದಾರೆ. ಮೊದಲೇ ಕಿತ್ತಾಡ್ಕೊಂಡು ಆ ಡ್ರೈವರ್ ಅಲ್ಲಿಂದ ಎದ್ದು ಹೋಗಿದ್ದಾನೆ. ಆ ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಂಡು ಬಸ್ ಚಲಾಯಿಸಿದ್ದು ಕಂಡಕ್ಟರ್. ಅದಾದ ನಂತರವೇ ಈ ಅವಘಡ ಸಂಭವಿಸಿರೋದು. ಸೊ ಈಗ ಬಿಎಂಟಿಸಿ ಅಧಿಕಾರಿಗಳು ಹೇಳ್ತಾರೆ, ಚಾಲಕನ ನಿಯಂತ್ರಣ ತಪ್ಪಿದೆ, ಅಂದ್ರೆ ಬಸ್ ನಿಯಂತ್ರಣ ತಪ್ಪಿದೆ, ಚಾಲಕನದ್ದು ಏನೂ ತಪ್ಪಿಲ್ಲ, ಅವಘಡದಲ್ಲಿ ಚಾಲಕನದ್ದು ಏನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಹೋಗಿ ಬಸ್ ಗುದ್ದು ಬಿಡುತ್ತಾ? ಬಸ್ ನಡೆಸೋರಲ್ವಾ ಕಾರಣ, ಈಗ ನಿಮ್ಮ ಚಾಲಕರಲ್ವಾ ಕಾರಣ. ಈಗ ಆ ಮಹಿಳೆಯ ಪ್ರಾಣಕ್ಕೆ ನೀವೇ ಜವಾಬ್ದಾರಿ, ನೀವೇ ಹೊಣೆ. ಈಗ ಬಿಎಂಟಿಸಿ ಅವರು ಬೇಕಾ ಬಿಟ್ಟಿ ಬಸ್ ಓಡಿಸ್ತಾರೆ, ಬೇಕಾ ಬಿಟ್ಟಿ. ಕಣ್ಣಾರೆ ನೋಡಿದೀವಿ ನಾವು, ಹೆಂಗ ಬೇಕೋ ಹಂಗೆ ಬಸ್ ಓಡಿಸ್ತಾರೆ. ಎದುರುಗಡೆ ಬರೋನ್ ಬೈಕ್ ಚಾಲಕ ಆಗಲಿ ಅಥವಾ ಒಂದು ಕಾರ್ ಬರಲಿ, ಇನ್ನೇನೋ ಬರಲಿ, ಹಾಗೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ ಇವರು. ಬಸ್ ಎಷ್ಟು ಕೇಸ್ಗಳು ಬರ್ತವೆ ಈ ಬಸ್ ಚಾಲಕರದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಕೇಸ್ಗಳು. ಮೊನ್ನೆ ಒಬ್ಬ ಯುವತಿಯ ಮೇಲೆ ಬಸ್ ಹಾಯಿಸ್ಕೊಂಡು ಹೋಗೋಕೆ ಮುಂದಾಗಿದ್ದ ಒಬ್ಬ ಚಾಲಕ, ಇದೇ ಬಿಎಂಟಿಸಿ ಬಸ್ ಚಾಲಕ. ಇಂಥ ಪ್ರಕರಣಗಳು ತೆಗೆದ್ರೆ ದಿನಕ್ಕೆ 10 ಸಿಗ್ತವೆ. ಒಂದು ಜೀವ ಹೋಗಿದೆ. ಬಿಎಂಟಿಸಿ ಅಧಿಕಾರಿಗಳು ಹೇಳ್ತಾರೆ ಇಲ್ಲಿ ಚಾಲಕನದ್ದು ಏನೂ ತಪ್ಪಿಲ್ಲ ಅಂತೆ. ಮತ್ತಿನ್ಯಾರ ತಪ್ಪು? ಬಸ್ ತಪ್ಪ? ಬಸ್ಗೆ ಜೀವ ಇದೆಯಾ? ಆ ಮಹಿಳೆ ಮೃತಪಟ್ಟಿದಾರಲ್ಲ, ಅವ್ರ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ತಾಯಿನೋ ಯಾರಾದ್ರೂ ಇದ್ರೆ ಹಿಂಗೆ ಹೇಳ್ತಿದ್ರಾ? ಬಿಎಂಟಿಸಿ ಅಧಿಕಾರಿಗಳೇ ಹಿಂಗೆ ಹೇಳ್ತಿದ್ರಾ ನೀವು? ನಿಮ್ಮ ಮನೆಯವರು, ನಿಮ್ಮ ಫ್ಯಾಮಿಲಿಯವರು ಯಾರಾದ್ರೂ ಸತ್ತು ಹೋಗಿದ್ರೆ ಆಕ್ಸಿಡೆಂಟ್ನಲ್ಲಿ, ಸ್ವಲ್ಪ ನಾಚಿಕೆ ಆಗ್ಬೇಕು ನಿಮ್ಗೆ, ಮಾನ ಮರ್ಯಾದೆ ಇಲ್ದವ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್, ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಯಾವ ರೀತಿಯಾಗಿ ಆಗಿರುವಂಥ ಘಟನೆ ಇದು? ಅಂದರೆ ಒಂದು ಕಡೆ ಹೇಳ್ತಾರೆ ಕಂಡಕ್ಟರ್ ಮತ್ತು ಡ್ರೈವರ್ ನಡುವೆ ಮೊದಲೇ ಜಗಳ ಆಗಿತ್ತು, ಅದಾದ ನಂತರ ಕಂಡಕ್ಟರ್ ಬಸ್ ಓಡಿಸಿದ್ದಾನೆ ಅಂತ ಹೇಳಿ, ಅದಾದ ನಂತರ ಬಿಎಂಟಿಸಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮ ಚಾಲಕನ ತಪ್ಪೇ ಇಲ್ಲ ಅಂತ. ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಬಿಎಂಟಿಸಿ ಅಧಿಕಾರಿಗಳು ತಮ್ಮ ತಪ್ಪನ್ನ ಮುಚ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಅಪಘಾತ ನಡೆದಂತ ಸಂದರ್ಭದಲ್ಲಿ ಡ್ರೈವರ್ ಮತ್ತೆ ಕಂಡಕ್ಟರ್ ನಡುವೆ ಒಂದು ಮಾತಿನ ಚಕಮಕಿ ಆಗ್ತಾ ಇತ್ತು. ಬಸ್ಸು ಹೋಗ್ತಾ ಇರುವಂತ ಸಂದರ್ಭದಲ್ಲೇನೆ ಅವರು ಅಂದ್ರೆ ಜಗಳಕ್ಕೆ ಇಳಿದಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೊಂದು ಮೂಲಗಳ ಪ್ರಕಾರ ಡ್ರೈವರ್ ಗಿಂತ ಕಂಡಕ್ಟರ್ ಬಸ್ ಅನ್ನ ಓಡಿಸ್ತಾ ಇದ್ರು ಅಂತ ಹೇಳಿ. ಆದ್ರೆ ಬಿಎಂಟಿಸಿ ಹೇಳ್ತಾ ಇದೆ ಇಲ್ಲ, ಇಲ್ಲಿ ಚಾಲಕನ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನುವಂತಹ ಒಂದು ತಪ್ಪನ್ನ ಮುಚ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಇನ್ನೊಂದು ಮೂಲಗಳ ಪ್ರಕಾರ ಅದು ಎಲೆಕ್ಟ್ರಿಕ್ ಬಸ್ ಆಗಿದ್ರಿಂದ ಡ್ರೈವರ್ಗಳು
ಬಸ್ಗಳು ನಮ್ಮ ಸುಪರ್ದಿಗೆ ಇರೋದಿಲ್ಲ. ಅದು ಖಾಸಗಿ ಸಂಸ್ಥೆಯಿಂದ ನಾವು ಅವ್ರನ್ನ ಹೈರ್ ಮಾಡಿ ಬಸ್ ಅನ್ನ ಕೊಟ್ಟು ಓಡಿಸ್ತಾ ಇರ್ತೀವಿ. ಹಾಗಾಗಿ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಬಿಎಂಟಿಸಿ ಹೇಳ್ತಾ ಇದೆ. ಆದ್ರೆ ಬೆಳಗ್ಗೆ ನಡೆದಿರುವಂತಹ ಒಂದು ಘಟನೆಯಿಂದ ಈಗ ಒಬ್ಬ ಅಮಾಯಕ ಜೀವ ಬಲಿಯಾಗಿದೆ. ಇದಕ್ಕೆ ಬೆಲೆನೇ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕರು ಮತ್ತೆ ಪ್ರಯಾಣಿಕರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಬಿಎಂಟಿಸಿ ಬಸ್ಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂತದ್ದಾಗಿರ್ಬೋದು ಅಥವಾ ಡ್ರೈವರ್ ಮತ್ತೆ ಚಾಲಕರ ನಡುವೆ ಸಮನ್ವಯ ಕೊರತೆನೂ ಕೂಡ ಆಗಾಗ ಕಂಡು ಬರ್ತಾ ಇದೆ. ಕೆಲವು ಕಡೆಗಳಲ್ಲಿ ಬಸ್ ಒಳಗಡೆನೆ ಜಗಳ ಆಡುವಂತದ್ದು ಕೂಡ ದೃಶ್ಯಗಳು ಬಿತ್ತರ ಆಗ್ತಾ ಇದಾವೆ. ಹೀಗಿದ್ರು ಕೂಡ ಬಿಎಂಟಿಸಿ ಅಧಿಕಾರಿಗಳು ಮಾತ್ರ ಅದು ಯಾವುದೇ ರೀತಿಯಾದಂತಹ ಒಂದು ತಪ್ಪನ್ನ ತಿದ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ಚಾಲಕರಿಗೆ ತಿಳಿ ಹೇಳುವಂತ ಕೆಲಸವನ್ನ ಮಾಡೋದಿಲ್ಲ. ಅದ್ರ ಬದಲಾಗಿ ಈ ತರ ದುರ್ಘಟನೆಗಳಾದಾಗ ಇಲ್ಲ ನಮ್ ಕಡೆಯಿಂದ ಏನೂ ತಪ್ಪಿಲ್ಲ, ಚಾಲಕಂದ ಏನೂ ತಪ್ಪಿಲ್ಲ ಅನ್ನುವಂತಹ ಒಂದು ಸಬೂಬನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಪ್ರತಿನಿತ್ಯನೂ ಕೂಡ ಬಿಎಂಟಿಸಿ ಒಂದಲ್ಲ ಒಂದು ಸಮಸ್ಯೆ ಆಗ್ಬೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗುವಂತದ್ದಾಗಿರ್ಬೋದು, ಜೀವಗಳ ಹಾನಿಯಾಗುವಂತ ಪ್ರಕರಣಗಳು ಆಗ್ತಾ ಇದೆ. ಇನ್ನಾದ್ರೂ ಅಧಿಕಾರಿಗಳು ಚಾಲಕರಾಗಿರ್ಬೋದು ಅಥವಾ ವ್ಯವಸ್ಥೆಗಳನ್ನ ಸರಿ ಮಾಡುವಂತದ್ದನ್ನ ಬಿಟ್ಟು ತಮ್ಮ ತಪ್ಪನ್ನ ಮುಚ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಒತ್ತಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ರಾಮ್, ಓಕೆ ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.